ಎಲ್ಲರಿಗೂ ನಮಸ್ಕಾರ. ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದಂತಹ ಒಂದು ಅಪ್ಡೇಟ್ ಫೈನಲಿ ಬಂದಿದೆ. ಪಿಕ್ಸೆಲ್ವರ್ಸ್ ಅವರು ತುಂಬಾ ಹೊಸದಾಗಿ ಏರ್ ಡ್ರಾಪನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಹತ್ತಿರ 70% ಜನರಿಗೆ ಯಾವುದೇ ಥರ ರಿವಾರ್ಡ್ ಕೂಡ ಸಿಗಲಿಲ್ಲ. 0 ಉಳಿದಂಥ 30% ಮೆಂಬರ್ಸ್ಗೆ ದೊಡ್ಡದಾಗಿ ಕೊಟ್ರ ಅಂದರೆ ಖಂಡಿತವಾಗ್ಲೂ ಕೊಡಲಿಲ್ಲ. ತಗೋ ನಿನಗೊಂದು 208 ಟೋಕನು, ತಗೋ ನಿನಗೆ 570 ಟೋಕನು ಅಂದ್ಬಿಟ್ಟು ಕೊಟ್ಟರು. ಆ್ಯಂಡ್ ಏನೋ 30,000 ಜನರಿಗೆ 5,600 ಟೋಕನ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅಫಿಷಿಯಲ್ ಅನೌನ್ಸ್ ಮಾಡಿದ್ದಾರೆ. ಬಟ್ ನನಗಂತೂ ಕನ್ಫರ್ಮ್ ಇಲ್ಲ. ಸುಮ್ಮನೆ ಬಿಲ್ಡಪ್ಪಲ್ಲಿ ಕೂಡ ಹಾಕ್ಕೊಂಡಿರ್ಬೋದು. ಏನಕ್ಕೆಂದರೆ ಹೇಳೋಕ್ಕಾಗಲ್ಲಲ್ವ ಅವ್ರು 100% ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಬಟ್ ಸುಮ್ಮನೆ ಹಾಕ್ಕೊಂಡಿರ್ಬೋದು. ಈವನ್ 5,000 ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅವ್ರು ಖುಷಿ ಪಡೋವಂಥ ವಿಷಯನ ಇಲ್ಲ. ಏನಕ್ಕೆಂದರೆ 5,000 ಕೊಟ್ಟರೂ ಕೂಡ ಅವ್ರಿಗೆ ವಿಡ್ರಾ ಮಾಡಬೇಕಂದ್ರೆ ಅವ್ರಿಗೆಲ್ಲ ನಮಗೂ ಕೂಡ ಅಷ್ಟೇ ಜಸ್ಟ್ 10% ಅಷ್ಟೇ ಇವಾಗ ವಿಡ್ರಾ ಮಾಡೋ ಆಪ್ಷನ್ ಇರೋದು. ಇನ್ ಕೇಸ್ ನಾವು 10% ವಿಡ್ರಾ ಮಾಡಿದ್ರೆ ಉಳಿದಿರೋವಂಥ 90% ವಾಪಸ್ ಹೋಗಿಬಿಡುತ್ತೆ ಅಂತ ಆಪನ ಇಟ್ಟರು. ಸೊ ಅದರಿಂದ 5,000 ಕೊಟ್ಟರು ಇರಲಿ, 500 ಕೊಟ್ಟರು ಇರಲಿ, 270 ಟೋಕನ್ ಏನು ಸಿಕ್ಕಿದೆ ಯಾರು ಕೂಡ ಇವಾಗ ಕ್ಲೈಮನ್ನು ಮಾಡಿಲ್ಲ. ಎಲ್ಲ ಕೂಡ ಹೋಲ್ಡನ್ನು ಮಾಡ್ಕೊಂಡಿದ್ದಾರೆ. ಸೊ ಕಂಪ್ಲೀಟಾಗಿ ಪಿಕ್ಸೆಲ್ವರ್ಸ್ ಕಡೆಯಿಂದ ಒಬ್ರಿಗೂ ಕೂಡ ಇನ್ನು ಒಂದು ಟೋಕನ್ ಕೂಡ ಸಿಕ್ಕಿಲ್ಲ. ಯಾರು ಕೂಡ ವಿಡ್ರಾ ಮಾಡಿಲ್ಲ ಅಂದ್ಕೊಂಡಿರ್ತೀನಿ. ಯಾಕಂದರೆ ಉಳಿದಿರೋ 90% ಹೋಗಿಬಿಡುತ್ತಲ್ಲ, ಅಷ್ಟು 90% ಹೋಗಿಬಿಡುತ್ತೆ ಅಂದ್ಬಿಟ್ಟು ಯಾರೆಲ್ಲ ಸ್ಟೇಕ್ ಮಾಡಿದರೂ ಕೂಡ ಈ ಟೋಕನ್ ಪ್ರೈಸ್ ಅಟ್ಲೀಸ್ಟ್ ಒಂದು ರೇಂಜ್ಗಾದರೂ ನಡೀತಾ ಇದೆ ಅನ್ನೋ. ಹತ್ತತ್ರ 0.06 ಇದ್ದದ್ದು ಇವಾಗ ಎಷ್ಟಾಗಿದೆ 0.02ಗೆ ಬಂದಿದೆ. ಹತ್ತತ್ರ ಎಷ್ಟು 200% ಡಂಪ್ ಆಗಿದೆ ಗುರು. ಸೊ ಮಾತಾಡೋಂಗೆ ಇಲ್ಲ ಈ ಒಂದು ಪ್ರಾಜೆಕ್ಟ್ ಬಗ್ಗೆ. ಇಟ್ಸ್ ಓಕೆ. ಆ ಮಾರ್ಕೆಟ್ ಏನೇನೋ ಕಥೆ ಆಯಿತು. ಏರ್ ಡ್ರಾಪ್ ಬಗ್ಗೆ ಇವಾಗ ಆಲ್ರೆಡಿ ನಾವು ತಲೆ ಕೆಡಿಸ್ಕೊತಾಯಿಲ್ಲ, ಬಿಟ್ಟಾಕ್ಬಿಟ್ಟಿದ್ವಿ ಅಂದ್ಬಿಟ್ಟು. ಆ್ಯಂಡ್ ಒಂದು NFT ಕೊಡ್ತೀವಿ ಅಂತ ಹೇಳಿದ್ರು. ಆ ಒಂದು ಟೈಮ್ ಬಂದಿದೆ ಇವಾಗ. ಸೊ ಒಂದು NFT ನಿಮಗೆ ಟೋನ್ ಬ್ಲಾಕ್ ಚೈನ್ ಕೊಡ್ತಾ ಇದ್ದಾರೆ. ಟೋನ್ ಬ್ಲಾಕ್ ಚೈನ್ ಮಿಂಟನ್ನು ಮಾಡೋದಕ್ಕೆ. ಮಿಂಟನ್ನು ಮಾಡ್ತೀವಿ ಅಂದರೆ ನಾವು ಖಂಡಿತವಾಗ್ಲೂ ಗ್ಯಾಸ್ ಫೀಸನ್ನು ಪೇ ಮಾಡಬೇಕಾಗುತ್ತೆ. ಸೊ ಎಷ್ಟು ಫೀಸನ್ನು ಪೇ ಮಾಡಬೇಕು, ಹೇಗೆ ಮಿಂಟ್ ಮಾಡಬೇಕು, ಮಿಂಟ್ ಮಾಡಿದ್ರೆ ನನಗೆ ಏನಾದರೂ ಇದು ಫ್ಯೂಚರ್ ಯೂಸ್ ಆಗುತ್ತಾ, ಇದ್ರ ವರ್ತ್ ಇದೆಯಾ ಅಂತ ತುಂಬ ಜನಕ್ಕೆ ತಲೆಯಲ್ಲಿ ಡೌಟ್ ಇರುತ್ತೆ. ಪ್ರತಿಯೊಂದು ಡೌಟು ಕೂಡ ಈ ಒಂದು ವಿಡಿಯೋ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಎರಡನೇ ಅಪ್ಡೇಟ್ ಬಂತು ಅಂದರೆ ಟಬಿ ಝೂ ಅಂದ್ಬಿಟ್ಟು ಟೆಲಿಗ್ರಾಮಲ್ಲಿ ಒಂದು ಮೈನಿಂಗನ್ನು ಮಾಡ್ತಾಯಿದ್ವಿ. ಒಂದು ಟಾಸ್ಕ್ ಬಂದಿದೆ, ಏರ್ ಡ್ರಾಪ್ ಟಾಸ್ಕ್ ಅಂದ್ಬಿಟ್ಟು. ಪ್ರತಿಯೊಬ್ಬರು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಬೇಡಿ. ನಮ್ಮೊಂದು ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಬೇಕು. ಸೊ ಯಾವೊಂದು ವ್ಯಾಲೆಟ್ ಕನೆಕ್ಟ್ ಮಾಡಬೇಕು, ಹೇಗೆ ಮಾಡಬೇಕು, ಅದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋ ಡಿಸ್ಕಷನ್ ಮಾಡ್ತಾಯಿದ್ವಿ. ಸೊ ಲಿಸ್ಟಿಂಗ್ ಆಗಿ ಹತ್ತತ್ರ 15 ದಿನ ಆಗಿದೆ. 15 ಅದು ಹತ್ತತ್ರ 12 ದಿನ 13 ದಿನ ಆಗಿದೆ. ಸೊ ಫೈನಲಾಗಿ NFT ಮಿಂಟ್ ಮಾಡೋ ಆಪ್ಷನ್ ಕೂಡ ಬಂದಿದೆ. ಬಟ್ ಇಲ್ಲಿ ಫಸ್ಟು ಡೀಟೇಲ್ಸ್ ಬಗ್ಗೆ ಆದರೂ ಚೆಕ್ ಮಾಡಿಬಿಡೋಣ. ಈ ಒಂದು NFTs ಒಳಗಡೆ ಏನಿರುತ್ತೆ ಅಂತ ಆಲ್ರೆಡಿ ನಮಗೆ ಗೊತ್ತಿದೆ. ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲೇ ಮೆನ್ಷನ್ ಹೇಳಿದೆ. ಸೊ ಈ ಒಂದು NFT ಒಳಗಡೆ ಕೆಲವೊಂದು ಐಟಮ್ಸ್ ಇರುತ್ತೆ, ಇನ್ ಗೇಮ್ ಐಟಮ್ಸ್. ಫಾರ್ ಎಕ್ಸಾಂಪಲ್ ಇವಾಗ ನೀವು ಶೂಟರ್ ಗೇಮ್ನ ಆಡ್ತಾ ಇರ್ತೀರಿ ಅಂದ್ಕೊಳ್ಳಿ. ಏನೋ ದುಡ್ಡನ್ನು ಪೇ ಮಾಡಿಬಿಟ್ಟು ಅಥವಾ ಏನೋ ಒಂದು ಟಾಸ್ಕನ್ನು ಕ್ವೆಸ್ಟನ್ನು ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ಲೆಜೆಂಡ್ರಿ ಐಟಮ್ ಅಂದ್ಬಿಟ್ಟು ಪಟ್ ಅಂತ ಬರುತ್ತಲ್ಲ. ಸೊ ಆ ರೀತಿ ಐಟಮ್ಸ್ ಇದ್ರ ಒಳಗಡೆ ಇರುತ್ತೆ. ಲೆಜೆಂಡ್ರಿ ಅಂತಲೇ ಹೇಳೋದಕ್ಕಾಗೋದಿಲ್ಲ. ಈ ಒಳಗಡೆ ಈ ಒಂದು NFT ಒಳಗಡೆ ಲೆಜೆಂಡ್ರಿ ಕೂಡ ಸಿಗ್ಬೋದು ಅಥವಾ ನಾರ್ಮಲ್ ಕೂಡ ಸಿಗ್ಬೋದು, ಡಿಪೆಂಡಿಂಗ್ ಆನ್ ನಿಮ್ಗೆ ಯಾವ NFT ಸಿಕ್ಕಿದೆ ಅದರ ಮೇಲ್ಗಡೆ. ಆ್ಯಂಡ್ ಈ ಒಂದು NFT ಆಗಸ್ಟ್ 14, 2024 ಕೂಡ ಮಿಂಟನ್ನು ಮಾಡ್ಬೋದು. ಅಲ್ಲಿವರೆಗೂ ನಿಮಗೆ ಟೈಮ್ ಇದೆ. ಹತ್ತತ್ರ 14 ದಿನ ಟೈಮ್ ಇದೆ. ಬೆಳಗ್ಗೆ ತುಂಬ ಜನ ಕ್ವಶನ್ ಮಾಡ್ತಾಯಿದ್ರಿ, ಕೇಳ್ತಾಯಿದ್ರಿ, ಬ್ರೋ ನನಗೆ NFT ಬಂದಿದೆ, ಮಿಂಟ್ ಮಾಡೋದಾಗೆ ಬೇಗ ಹೇಳಿ ಅಂದ್ಬಿಟ್ಟು. ಇಷ್ಟೊಂದು ಯಾಕೆ ಹರಿ ಮಾಡ್ಕೊತಾರೆ, ಇಷ್ಟೊಂದು ಯಾಕೆ ಟೆನ್ಷನ್ ತೊಗೊತಾರೆ ನನಗಂತೂ ಗೊತ್ತಿಲ್ಲ. ಸೊ ಏನೋ ಕೂಡ 14 ಡೇಸ್ ಇದೆ. ಇವಾಗ ನೀವು ಸ್ಟಾರ್ಟಿಂಗಲ್ಲಿ ಮಾಡಿಬಿಟ್ರೆ ನಿಮಗೆ ದೊಡ್ಡದಾಗಿ ಕೊಡ್ತಾರೆ, ಕೊನೆಯಲ್ಲಿ ಮಾಡಿದ್ರೆ ನಿಮಗೆ ಚಿಕ್ಕದಾಗಿ ಕೊಡ್ತಾರೆ. ಈ ರೀತಿ ಏನಿಲ್ಲ ಗುರು. ನಿಮಗೆ ಸ್ಟಾರ್ಟಿಂಗ್ ಮಾಡಿದ್ರು ಅಷ್ಟೇ, ಕೊನೆಯಲ್ಲಿ ಮಾಡಿದ್ರು ಅಷ್ಟೇ. ನಿಮ್ಗೆ ಯಾವ NFT ಕೊಟ್ಟಿರುತ್ತೆ ಅದೇ ಫೈನಲಾಗಿ ನಿಮಗೆ ಸಿಗೋದು. ಸೊ ಅದರಿಂದ ಇನ್ನೂ 14 ದಿವಸ ಇದೆ, ಟೆನ್ಷನ್ ತೊಗೊಬೇಡಿ. 14 ದಿನ ಆಯಿತು. ಇವಾಗ ಆಗಸ್ಟ್ 14 ಆಯಿತು. ಅದಾದ ನಂತರ ಸೆಪ್ಟೆಂಬರ್ 14 ಬರುತ್ತೆ. ಅಂದರೆ ಆ 30 ದಿನದ ನಂತರ ನಿಮ್ಮ ಹತ್ರ ಇರೋವಂಥ NFT ನೀವು ಮಾರ್ಬೋದು ಅಥವಾ ಬೇರೆಯವ್ರ ಹತ್ರ ಇರೋವಂಥ NFT ತೊಗೊಬೋದು. ಫಾರ್ ಎಕ್ಸಾಂಪಲ್ ನನ್ನ ಹತ್ರ NFT ಇದೆ, ನಾನು ಬೇರೆಯವ್ರಿಗೆ ನನ್ನ NFT ಮಾರ್ಬೋದು ಅಥವಾ ಬೇರೆಯವ್ರ ಹತ್ರ ಇರೋವಂಥ NFT ನಾನು ಮಾರ್ಕೆಟಿಂದ ತೊಗೊಬೋದು. ಈ ರೀತಿ ಆಪ್ಷನು ಸೆಪ್ಟೆಂಬರ್ 14ಕ್ಕೆ ಓಪನ್ ಆಗ್ತದೆ. ಬಟ್ ಒಂದು ತಿಂಗಳು ಏನಕ್ಕೆ ಗ್ಯಾಪ್ ಕೊಟ್ಟಿದ್ದಾರೆ ಅಂದರೆ ಆ ಒಂದು ತಿಂಗಳು ಏನಿದೆ ಅದರಲ್ಲಿ ತುಂಬಾ ಅಪ್ಡೇಟ್ ತೊಗೊಂಬರ್ತಾರೆ ನನ್ನ ಪ್ರಕಾರ. ಈ NFTs ಏನಿದೆ ಅದು ಬೈಸೆಲ್ ಆಗಲಿ ಅಂದ್ಬಿಟ್ಟು ಮೇ ಬಿ ಏನಾದರೂ ಗಿಮಿಕನ್ನು ತೊಗೊಂಬರ್ಬೋದು. ಗಿಮಿಕ್ ಅಂದರೆ ಏನಾದರೂ ಫ್ಯೂಚರ್ ಅಪ್ಡೇಟನ್ನು ತೊಗೊಂಬರ್ಬೋದು. ಲೈಕ್ ಗೇಮ್ಸ್ ಆಡಿದ್ರೆ ಈ ರೀತಿ ರಿವಾರ್ಡ್ ಕೊಡ್ತೀವಿ, ಅಥವಾ ಇದನ್ನು ಕಂಪ್ಲೀಟ್ ಮಾಡಿ ಈ ರೀತಿ ರಿವಾರ್ಡ್ ಕೊಡ್ತೀವಿ, ಅಥವಾ ಗೇಮ್ಸ್ ಐಟಮ್ಸ್ ಸಮಥಿಂಗ್ ಏನಾದ್ರು ತೊಗೊಂಬರ್ತಾರೆ. ಅದರಿಂದ 30 ದಿನ ಟೈಮನ್ನು ತೊಗೊತಾ ಇರ್ತಾರೆ. 30 ದಿನ ಆದಮೇಲೆ ಇದು ಲಿಸ್ಟಿಂಗ್ ಆಗುತ್ತೆ. ಆವಾಗ ಬೇಕಾದ್ರೆ ಅಪ್ಡೇಟನ್ನು ನೋಡ್ಕೊಳ್ಳೋಣ. ಇವಾಗ ಅಟ್ ಪ್ರೆಸೆಂಟ್ ನಿಮಗೆ ಡೌಟ್ ಇರೋದೇನೆಂದರೆ ಹೇಗೆ ಮಿಂಟ್ ಮಾಡೋದು ಮತ್ತು ಮಿಂಟ್ ಮಾಡಿದ್ರೆ ವರ್ತಿದೆ ಅಂದ್ಬಿಟ್ಟು. ಫಸ್ಟ್ ಏನು ಮಾಡ್ತೀರಾ, ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ, ಕ್ಲೈಮನ್ನು ಕ್ಲಿಕ್ ಮಾಡ್ಕೊತೀರಾ, ಕ್ಲೈಮ್ NFT ಕ್ಲಿಕ್ ಮಾಡ್ತೀರಾ. ಫಟ್ ಅಂತ ನಿಮಗೆ ಟೋನ್ ವ್ಯಾಲೆಟ್ಗೆ ರಿಡೈರೆಕ್ಟ್ ಆಗುತ್ತೆ. ಅಲ್ಲಿ ಫಟ್ ಅಂತ ಕೇಳುತ್ತೆ 0.5 ಟೋನನ್ನು ಪ್ಲಸ್ ಬ್ಲಾಕ್ ಚೈನ್ ಫೀಸ್ ಎರಡನ್ನೂ ಸೇರಿಸಿದ್ರೆ ಹತ್ತತ್ರ ನಿಮಗೆ 350ರಿಂದ 450 ರೂಪಾಯಿ, 500 ರೂಪಾಯಿ ಆಗುತ್ತೆ. ಇನ್ನೂ ಕೂಡ ನಮಗೆ ಒಂದು ಪೈಸೆನೂ ಅವ್ರಿಗೆ ನಮ್ಗೆ ಕೊಟ್ಟಿಲ್ಲ. ಆಲ್ರೆಡಿ ನಮ್ಮ ಹತ್ರ 400ರಿಂದ 500 ರೂಪಾಯಿ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಕೆಳಗಡೆ ನೋಡ್ಬೋದು. ನಿಮಗೆ ಜಸ್ಟ್ ಟೋನ್ ಫೀಸನ್ನು ಪೇ ಮಾಡಬೇಕು ಮಿಂಟ್ ಮಾಡೋದಕ್ಕೆ ಅಂತ ಫಸ್ಟು 2 ಡೇಸ್ ಬ್ಯಾಕೋ 3 ಡೇಸ್ ಬ್ಯಾಕ್ ಅನೌನ್ಸ್ ಮಾಡಿದ್ರು. ಯಾವ ಥರ ಪ್ರೈಸ್ ಇಲ್ಲ, ಅಂದರೆ ಲೈಕ್ ಯಾವುದೇ ಥರ NFTsಗೆ ನಿಮಗೆ ಅಮೌಂಟ್ ಕಟ್ಟೋಂಗಿಲ್ಲ. ಜಸ್ಟ್ ಬ್ಲಾಕ್ ಚೈನ್ ಫೀಸ್ ಏನೈತೆ ಅದನ್ನು ಮಾತ್ರ ಪೇ ಮಾಡಿ ಅಂತ ಹೇಳಿದರು. ಮತ್ತು ಸುಮ್ಮನೆ ಏನಕ್ಕೆ 0.5 ಟೋನ್ನ ಕೇಳ್ತಾ ಇದ್ರೆ ಅಂತ ನನಗಂತೂ ಗೊತ್ತಾಗಿಲ್ಲ. ನಾನು ಕೂಡ ತುಂಬ ಕಡೆ ಚೆಕ್ ಮಾಡಿದೆ. ಈ 0.5 ಟೋನ್ನ ಏನಕ್ಕೆ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ಇನ್ನೂ ಕೂಡ ನನಗೆ ಕ್ಲಾರಿಟಿ ಸಿಕ್ಕಿಲ್ಲ. 0.5 ಟೋನ್ ಒಬ್ಬೊಬ್ಬರಿಂದ ನಾವು ಹತ್ತಿರ 300 ರೂಪಾಯಿ 400 ರೂಪಾಯಿ ತೊಗೊಂತು ಅಂದರೆ ಎಷ್ಟಾಗ್ಬೋದು, ತುಂಬಾ ಆಗುತ್ತಲ್ವ.
ಸೊ ಇವಾಗ ಕೇಳ್ಬೋದು ಬ್ರೋ 0.5 ಟೋನ್ ಕೇಳ್ತೈತೆ ಏನು ಮಾಡೋದು ಇವಾಗ, ಮಿಂಟ್ ಮಾಡಲಾ ಬೇಡವಾ ಅಂದ್ಬಿಟ್ಟು ಇವಾಗ ಕ್ಲಾರಿಟಿ ಕೊಡ್ತೀನಿ. ನಿಮ್ಮ ಹತ್ರ ಏನಾದರೂ ಕಾಮನ್ ಅವತಾರ NFT ಇದ್ದರೆ ಖಂಡಿತ ಮಿಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ ಕೇಸ್ ಅನ್ಕಾಮನ್ NFT ಅವತಾರ ಇದ್ದರೂ ಕೂಡ ಮಿಂಟ್ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕಂದರೆ ಟೋಟಲಾಗಿ ಕಾಮನ್ ಅವತಾರ ಇಟ್ಕೊಂಡಿರೋರು 34 ಮಿಲಿಯನ್ ಇದ್ದಾರೆ. ಅನ್ಕಾಮನ್ ಬಂತು ಅಂದರೆ 3 ಮಿಲಿಯನ್ ಯೂಸರ್ಸ್ ಇದ್ದಾರೆ. ಸೊ ಅಷ್ಟೊಂದು ಜನ 50% ಮಿಂಟ್ ಮಾಡೋದು ಡೌಟೇನೆ. ಇನ್ ಕೇಸ್ ಒಂದು 10 ಮಿಲಿಯನ್ ಮೆಂಬರ್ಸು ಕಾಮನ್ ಅವತಾರ ಅಥವಾ ಅನ್ಕಾಮನ್ ಅವತಾರ ಎರಡೂ ಸೇರಿ ಮಿಂಟ್ ಮಾಡಿದ್ರು ಕೂಡ 10 ಮಿಲಿಯನ್ NFT ಇರುತ್ತೆ. 10 ಮಿಲಿಯನ್ NFTಗೆ 10 ಮಿಲಿಯನ್ ಮೆಂಬರ್ಸ್ ಈ ಒಂದು ಗೇಮನ್ನು ಆಡ್ತಾರೆ ಅಂದರೆ ಡೌಟು. ಏನಕ್ಕೆ ಇವಾಗ ಮಾರ್ಕೆಟ್ ಕ್ಯಾಪ್ ಆಲ್ರೆಡಿ 1 ಮಿಲಿಯನ್ಗಿಂತ ಕಡಿಮೆ ಹೋಗ್ಬಿಟ್ಟಿದೆ. ಸೊ 10 ಮಿಲಿಯನ್ ಮೆಂಬರ್ಸ್ ಈ ಒಂದು ಗೇಮನ್ನು ಆಡ್ತಾರೆ, ಅಷ್ಟೊಂದು ಜನ ಪರ್ಚೇಸ್ ಮಾಡ್ತಾರೆ NFT ಅಂದರೆ ನನಗಂತೂ ಸಿಕ್ಕಾಬಟ್ಟೆ ಡೌಟು. ಸೊ ಆದ್ದರಿಂದ ಯಾರಿಗೂ ಕೂಡ ನಾನು ಕಾಮನ್ ಇತ್ತು ಅಂದರೆ ಮಿಂಟನ್ನು ಮಾಡೋಕ್ಕೆ ಹೋಗಬೇಡಿ, ಏನು ವರ್ತಿಲ್ಲ. ಇನ್ ಕೇಸ್ ನಿಮ್ಮ ಹತ್ರ ರೇರ್ ಅಥವಾ ಎಪಿಕ್ ಇತ್ತು ಅಂದರೆ ಅವಾಗ ಒಂದು ಸ್ವಲ್ಪ ಯೋಚನೆ ಮಾಡ್ಬೋದು. ಇನ್ನೂ ಕೂಡ 14 ದಿವಸ ಇದ್ವಲ್ಲ, ನೀಟಾಗಿ ಯೋಚನೆ ಮಾಡೋಣ, ಟೈಮ್ ತೊಗೊಳ್ಳೋಣ. ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ಲೆಜೆಂಡ್ರಿ ಅವತಾರ ಇತ್ತು ಅಂದರೆ ತಲೆ ಕೆಡಿಸ್ಕೊಂಬೇಡಿ, ಮಿಂಟ್ ಮಾಡಿ, ಪರವಾಗಿಲ್ಲ. 33,000 ಇದೆ. 33,000ದಲ್ಲಿ ಒಂದು 10,000 ಮೆಂಬರ್ಸ್ ಒಂದು 5,000 10,000 ಮಿಂಟ್ ಮಾಡಲಿಲ್ಲ ಅಂದರೂ ಕೂಡ ಉಳಿದಿರೋಂಥ ಇನ್ನು 25,000 ಮಿಂಟ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಸೊ 25,000 NFT ಅಂದರೆ 0.5 ಟೋನ್ ಓಕೆ ವರ್ತಿದೆ, ಪರವಾಗಿಲ್ಲ, ಒಂದು ರೇಂಜ್ಗೆ ಪ್ರೈಸ್ ಸಿಗುತ್ತೆ. ಬಟ್ ಕಾಮನ್ ಮತ್ತು ಅನ್ಕಾಮನ್ ಇರೋ ನನ್ನ ಪ್ರಕಾರ ಮಿಂಟ್ ಮಾಡೋಕ್ಕೆ ಹೋಗಲೇಬೇಡ್ರಿ. ಏನಕ್ಕೆ $0.5 ತುಂಬಾ ಕಾಸ್ಟ್ಲಿ ಆಯಿತು. ಉಳಿದಿರೋಂಥ ರೇರ್ ಮತ್ತು ಎಪಿಕ್ ಇರೋರು ಇನ್ನೂ ಕೂಡ 7 ಡೇಸ್ ಇದೆ. ನಾನು ಅಲ್ಲಿವರೆಗೆ ಅಪ್ಡೇಟನ್ನು ಮಾಡ್ತೀನಿ. ಏನಕ್ಕಂದ್ರೆ ನಾನು ಕೂಡ ಇವಾಗ ಎಪಿಕ್ ಸೇರಿಸ್ಬಿಟ್ಟಿದ್ದಾರೆ, ನನ್ನ ಹತ್ರ ಕೂಡ ಇವಾಗ ಎಪಿಕ್ ಇರೋದು. ಸೊ ನಾನು ಕೂಡ ಥಿಂಕ್ ಮಾಡ್ತಾಯಿದ್ದೀನಿ NFT ಮಿಂಟ್ ಮಾಡೋದು ಬೇಡ ಬಂದುಬಿಟ್ಟು. ಇನ್ನೂ ಕೂಡ 14 ಡೇಸ್ ಐತೆ ಅಲ್ವಾ, ಅಲ್ಲಿವರೆಗೆ ಅಪ್ಡೇಟ್ ತೊಗೊಂಬರ್ತಾರೆ. ಗೇಮಲ್ಲಿ ಅದಿರುತ್ತೆ, ಗೇಮಲ್ಲಿ ಇದಿರುತ್ತೆ, ಗೇಮನ್ನು ನೋಡೋದ್ರಿಂದ ಕೋಟ್ಯಾಧಿಪತಿ ಆಗ್ತೀರಾ, ಈ ರೀತಿ ಏನಾದರೂ ಗಿಮಿಕೆಲ್ಲ ಮಾಡ್ತಾರೆ. ಅದನ್ನು ನೋಡಿಕೊಂಡು ಮಿಂಟ್ ಮಾಡೋದು ಬೇಡ ಬಂದುಬಿಟ್ಟು ಥಿಂಕ್ ಮಾಡೋಣ. ಸದ್ಯಕ್ಕಂತೂ ಅಲ್ಲಿ ಬ್ಲೂ ಕಲರ್ ಏನೈತೆ ವೈಟ್, ಗ್ರೀನ್, ಬ್ಲೂ ಮತ್ತು ಪಿಂಕ್ ಏನಿಷ್ಟು 4 ಕಲರ್ ಮೇಲ್ಗಡೆ ಕೊಟ್ಟಿದ್ದಾರೆ. ಅವ್ರು ಯಾರು ಕೂಡ ಇವಾಗ ಮಿಂಟ್ ಮಾಡೋಕ್ಕೆ ಹೋಗಬೇಡಿ. 14 ಡೇಸ್ ವೆಯ್ಟ್ ಮಾಡಿ, ಕೊನೆ ದಿನ ಮಿಂಟ್ ಮಾಡ್ಕೊಳ್ಳೋಣ. ಈ ಯೆಲ್ಲೋ ಕಲರ್ ಆಯ್ತಲ್ಲ, ಬೇಕಾದ್ರೆ ಅವ್ರಿಗೆ ಮಾತ್ರ ಬೇಕಾದ್ರೆ ನಾನು ಟಿಕ್ ಮಾರ್ಕ್ ಕೊಡ್ತೀನಿ, ಗ್ರೀನ್ ಟಿಕ್ಕನ್ನು ಕೊಡ್ತೀನಿ. ಸೊ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ ಈ ಒಂದು ಪಿಕ್ಸೆಲ್ ವರ್ಸ್ ಮಿಂಟ್ ಮಾಡೋದ ಬೇಡವಾ ಅಂದ್ಬಿಟ್ಟು. ಆ್ಯಂಡ್ ಇವಾಗ ಎರಡನೇ ಅಪ್ಡೇಟ್ ಕಡೆ ಹೋಗ್ಬಿಡೋಣ, ಟಬಿ. ಸೊ ಟಬಿಯಲ್ಲಿ ಇವಾಗ ನಮ್ಮ ಒಂದು ಇಲ್ಲಿ ಒಂದು ನಿಮಿಷ ವ್ಯಾಲೆಟ್ ಕನೆಕ್ಟ್ ಮಾಡೋ ಆಪ್ಷನ್ ಕೂಡ ಬಂದಿದೆ. ಸೊ ಫಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ, ಕೆಳಗಡೆ ನಿಮಗೆ ಏರ್ ಡ್ರಾಪ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಅಲ್ಲಿ ನಿಮಗೆ ಕನೆಕ್ಟ್ ಟೋನ್ ವ್ಯಾಲೆಟ್ ಅಂತ ಐತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಟೋನ್ ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಇವಾಗ ನಾನು ಟೋನ್ ಕೀಪರ್ನ ಯೂಸ್ ಮಾಡ್ತೀನಿ, ಟೋನ್ ಕೀಪರ್ನ ಕನೆಕ್ಟ್ ಮಾಡ್ಕೊತೀನಿ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ, ಕನ್ಫರ್ಮ್ ವ್ಯಾಲೆಟನ್ನು ಕನೆಕ್ಟ್ ಮಾಡೋದಕ್ಕೆ ಕೇಳುತ್ತೆ. ಕನೆಕ್ಟ್ ವ್ಯಾಲೆಟ್ನ ಕ್ಲಿಕ್ ಮಾಡ್ತೀರಾ, ಮತ್ತೆ ವಾಪಸ್ ಬಂತಂದರೆ ಇಲ್ಲಿ ನಿಮ್ಮೊಂದು ಟೋನ್ ವ್ಯಾಲೆಟ್ ಅಡ್ರೆಸ್ ಕೂಡ ಶೋ ಆಗ್ತಾ ಇರುತ್ತೆ. ಮೇಲ್ಗಡೆ ನಿಮಗೆ ಏರ್ ಡ್ರಾಪ್ ಟಾಸ್ಕ್ ಅಂದ್ಬಿಟ್ಟು ಎರಡು ಕೊಟ್ಟಿದ್ದಾರೆ, ಜಾಯಿನ್ ದ ಅಫಿಷಿಯಲ್ TG ಗ್ರೂಪ್ ಅಂದ್ಬಿಟ್ಟು, ಅದು ಕೂಡ ಜಾಯ್ನ್ ಆಗಿ. ಬಟ್ ಏರ್ ಡ್ರಾಪ್ ಅಡ್ರೆಸ್ ಅಂದ್ಬಿಟ್ಟು ನಿಮಗೆ ಟಬಿ ವ್ಯಾಲೆಟ್ ಅಡ್ರೆಸ್ಸನ್ನು ಕೇಳ್ತಾ ಇದ್ದಾರೆ. ಆ ಟಬಿ ವ್ಯಾಲೆಟ್ ಅಡ್ರೆಸ್ ಇನ್ನೂ ಕೂಡ ನಾನು ಚೆಕ್ ಮಾಡಿಲ್ಲ. ಚೆಕ್ ಮಾಡಿಬಿಟ್ಟು ಮುಂದೆ ಫ್ಯೂಚರಲ್ಲಿ ಅಪ್ಡೇಟನ್ನು ಮಾಡ್ತೀನಿ. ಸದ್ಯಕ್ಕೆ ಇವಾಗ ಏನು ಮಾಡ್ತೀರಾ, ಟೋನ್ ವ್ಯಾಲೆಟ್ ಕಂಪ್ಲೀಟ್ ಮಾಡ್ಕೊತೀರಾ, ಮತ್ತು ಜಾಯಿನ್ ದ ಅಫಿಷಿಯಲ್ TG ಗ್ರೂಪ್ ಐತಲ್ಲ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಏರ್ ಡ್ರಾಪ್ ಅಡ್ರೆಸ್ ಏನೈತೆ ಅದನ್ನು ಪೆಂಡಿಂಗಲ್ಲಿ ಇಟ್ಟಿರಿ, ಫ್ಯೂಚರ್ ನಾನು ಅಪ್ಡೇಟನ್ನು ಮಾಡ್ತೀನಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ ಈ ಒಂದು ಏರ್ ಡ್ರಾಪು, ಯಾರು ಕೂಡ ಮಿಸ್ ಮಾಡ್ಕೊಬೇಡಿ, ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ಪಿಕ್ಸೆಲ್ ವರ್ಸ್ ಅಥವಾ ಟಬೀಸು ಎರಡು ಅಪ್ಲಿಕೇಶನ್ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯೂಸ್ ಮಾಡ್ತಾಯಿತ್ತು ಅಂದರೆ ಅವ್ರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ರಿಪ್ಟೋ ಬಗ್ಗೆ ತಿಳ್ಕೊಳ್ಳಿ, ಒಂದು ಸ್ವಲ್ಪ ನಾಲೆಜ್ ಬೆಳೀಲಿ. ಅವಾಗ ಮಾತ್ರ ಕ್ರಿಪ್ಟೋದಲ್ಲಿ ಅರ್ನಿಂಗ್ ಮಾಡೋದಕ್ಕೆ ಸಾಧ್ಯ. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ನೀವೇನಾದರೂ ಕ್ರಿಪ್ಟೋ ಫೀಲ್ಡ್ಗೆ ಹೊಸ್ದಾಗಿ ಬಂದು ಪಿಕ್ಸೆಲ್ ವರ್ಸನ್ನೇ ಫಸ್ಟ್ ಟೈಮ್ ಏನಾದರೂ ಮಾಡಿದರೆ ಖಂಡಿತ ನಿಮಗೆ ಡಿಸಪಾಯಿಂಟ್ ಆಗಿರುತ್ತೆ. ಇನ್ ಕೇಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನೀವೇ ಹೇಳಿರ್ತೀರ ಗುರು ಪಿಕ್ಸೆಲ್ ವರ್ಸ್ ಮಾಡೋರು ತುಂಬಾ ಸಾಕತ್ತಾಗೈತೆ, ಒಂದು 24 ಸಾವಿರ ಬರುತ್ತೆ ಅಂದ್ಬಿಟ್ಟು. ಬಟ್ ಅದಾದ ನಂತರ ನಿಮಗೆ ಕೇಳಿರ್ತಾರೆ, ಎಲ್ಲೇ ಗುರು 24 ಸಾವಿರ ಬರುತ್ತೆ ಅಂತ ಹೇಳಿದೆ, ₹1 ಬರಲಿಲ್ಲ ಅಂದ್ಬಿಟ್ಟು. ಅವ್ರಿಗೆ ಹೇಳಿ ಎಲ್ಲ ಏರ್ ಡ್ರಾಪ್ ಕೂಡ ಎಲ್ಲ ಮೈನಿಂಗ್ ಕೂಡ ಈಗ ಆಗೋದಿಲ್ಲ, ಕೆಲವೊಂದು ಖಂಡಿತ ಹೇಗಾಗ್ತದೆ. ಬಟ್ ಉಳಿದರ ಅಂತ ಕೆಲವೊಂದು ಬಂತು ಅಂದರೆ ತುಂಬಾ ರಿವಾರ್ಡ್ ಸಿಗುತ್ತೆ. ನೀವೇನಾದರೂ ಕ್ರಿಪ್ಟೋದಲ್ಲಿ ರಿಯಲ್ ಆಗಿ ಅರ್ನಿಂಗನ್ನು ಮಾಡಬೇಕಂದ್ರೆ ಪೇಷನ್ಸ್ ಇರಬೇಕು. ಕೆಲವೊಂದು ಪ್ರಾಜೆಕ್ಟ್ಗಳು ಹೋಗಿಬಿಡ್ತು ಅಂದ ತಕ್ಷಣ ಬಿಡೋಕ್ಕೆ ಹೋಗಬಾರ್ದು. ಬಿಟ್ಟರೆ ನೀವು ಕೆಟ್ಟರೆ ಅಲ್ಲ, ಜಸ್ಟ್ ಕ್ರಿಪ್ಟೋದಲ್ಲಿ ಅರ್ನಿಂಗ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟೇ. ಫಾರ್ ಎಕ್ಸಾಂಪಲ್ ಒಂದು 10 ಪ್ರಾಜೆಕ್ಟ್ ಮಾಡಿದ್ರೆ ಒಂದು 5ರಿಂದ 6 ಪ್ರಾಜೆಕ್ಟ್ ಅಲ್ಲೇ ಡುಮ್ ಅಂದ್ಬಿಡುತ್ತೆ. ಉಳಿದಿರೋಂಥ 4 ಪ್ರಾಜೆಕ್ಟು 2 ಪ್ರಾಜೆಕ್ಟ್ ಒಂದು ರೇಂಜ್ ಪ್ರಾಫಿಟ್ ಕೊಡುತ್ತೆ, ಇನ್ನು ಉಳಿದಿರೋಂಥ 2 ಪ್ರಾಜೆಕ್ಟ್ ಒಳ್ಳೆ ಪ್ರಾಫಿಟನ್ನು ಕೊಡ್ತಾರೆ. ಈ ರೀತಿಯಾಗಿ ನಾವು ಕ್ರಿಪ್ಟೋದಲ್ಲಿ ಫ್ರೀಯಾಗಿ ಅರ್ನಿಂಗನ್ನು ಮಾಡ್ಕೊಬೇಕು. ಅಲ್ಲಿ ತುಂಬ ಆಪ್ಷನ್ ಇದೆ, ಟ್ರೇಡಿಂಗ್ ಎಲ್ಲ. ಬಟ್ ಟ್ರೇಡಿಂಗ್ ಎಲ್ಲ ಸ್ವಲ್ಪ ಕಷ್ಟ ಇದೆ, ಏನಕ್ಕೆ ಅಟ್ ಪ್ರೆಸೆಂಟ್ ಮಾರ್ಕೆಟ್ ಕೂಡ ಸರಿ ಇಲ್ಲ. ಆ್ಯಂಡ್ ಈವನ್ ನಾನು ಯಾರಿಗೂ ಕೂಡ ಟ್ರೇಡಿಂಗನ್ನು ಮಾಡಿ ಅಂತ ಸಜೆಸ್ಟ್ ಮಾಡೋದಿಲ್ಲ. ಏನಕ್ಕೆ ಟ್ರೇಡಿಂಗ್ 100%ಗೆ 98% ರಿಸ್ಕ್ ಐತೆ, 100% ರಿಸ್ಕ್ ಐತೆ. ಸೊ ರಿಸ್ಕಿಂದ ಮಾಡ್ತೀನಿ ಅಂದರೆ ಮಾಡೋರು ಮಾತ್ರ ಟ್ರೇಡಿಂಗನ್ನು ಮಾಡಿ, ಇಲ್ಲಾಂದರೆ ಯಾರು ಕೂಡ ಕ್ರಿಪ್ಟೋದಲ್ಲಿ ಟ್ರೇಡಿಂಗನ್ನು ಮಾಡೋಕ್ಕೆ ಹೋಗಬೇಡಿ, ಅದು ಕೂಡ ಸ್ಟೇಬಲ್ ಇರೋದಿಲ್ಲ. ಆ್ಯಂಡ್ ಫೈನಲ್ ಅಪ್ಡೇಟ್ ಇಷ್ಟೇ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಬಡಿಸಾಗಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ಸ್ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.